கட்டு சபரிமலைக்கு அபிஷேகம் மணிகண்டுனிக்கு ஐயப்பா శబరిమలకి నెయ్యభిషేకం మణికంఠునికి తిరుముడి కట్టు శబరిమలకి నెయ్యభిషేకం మణికంఠునికి తిరుముడి కట్టు శబరిమలకి నెయ్యభిషేకం మణికంఠునికి స్వామి శరణమయ్యప్ప శరణం శరణమయ్యప్ప స్వామి శరణమయ్యప్ప శరణం శరణమయ్యప్ప స్వామి శరణమయ్యప్ప శరణం శరణమయ్యప్ప స్వామి శరణమయ్యప్ప శరణం శరణమయ్యప్ప శబరిమలకి నెయ్యభిషేకం మణికంఠునికి స్వామి శరణమయ్యప్ప శరణం శరణమయ్యప్ప స్వామి శరణమయ్యప్ప திருப்படி நாயகனே
ಮಂಗಳದಾಯಕನೇ ಶರಣಮಯ್ಯಪ್ಪ ஓம் ஸ்ரீ சத்யவாரம் படிவாரம் அடக்கியாடும் சுவாமி சரணமையப்பா சரணம் சரணமையப்பா சுவாமி சரணமையப்பா சரணம் சரணமையப்பா ಸ್ವಾಮಿ ಶರಣಮಯ್ಯಪ್ಪ ದೇವಸ್ಥಾನ ಧರ್ಮಸ್ಥಳ ಓಪನ್ ಆಗಿ ಒಂದು 24 ವರ್ಷ ಆಯಿತು ಸಮಯ. 24 ವರ್ಷದಿಂದ ಅನ್ನದಾನ ಮತ್ತು ಪ್ರತಿದಿನ ಪ್ರಸಾದ, ಪ್ರತಿ ಶನಿವಾರ ಪ್ರಸಾದ, ಪ್ರತಿ ಹುಣ್ಣಿಮೆ, ಪ್ರತಿ ಅಮಾಸೆ, ಇದು ವಿಶೇಷ ದಿನಗಳು. ಪ್ರತಿ ವರ್ಷದಲ್ಲೂ ಕೂಡ ಅನ್ನದಾನ ಮತ್ತು ಇದನ್ನೆಲ್ಲ ಮಾಡೋಕ್ಕೆ ಪ್ರತಿಯೊಂದು ಸಹಕಾರ ಕೊಡ್ತಕ್ಕಂಥ ನಮ್ಮ ಅಕ್ಕ ತಂಗಿಯರು ಮತ್ತು ಅಣ್ಣ ತಮ್ಮದಿರು ಮತ್ತು ನಮ್ಮ ತಾಯಿ ತಂದೆಯರು ಮತ್ತು ಹಿರಿಕರು, ಗುರು ಹಿರಿಯರು ಎಲ್ಲರೂ ಕೂಡ ಸಹಕರಿಸಿ ನಮಗೆ ಎಲ್ಲರೂ ಕೂಡ ಅಂತಾರೆ ಬೆಂಬಲ ಕೊಟ್ಟು ನಮಗೆ ಈ ಕಾರ್ಯಗಳನ್ನ ಯಶಸ್ವಿಯಾಗಿ ನಡೆಸ್ಕೊಡ್ತಾ ಇದ್ದಾರೆ ಸಮಯ. ಈ ಕಾರ್ಯದಲ್ಲಿ ಯಾವುದೇ ಭಿನ್ನಮತಿ ಇಲ್ಲ, ಎಲ್ಲರೂ ಸಂತೋಷವಾಗಿ ಕೂಡಿ ಮಾಡ್ತಾ ಇದ್ದಾರೆ, ಸಂತೋಷವಾಗಿ ಎಲ್ಲರೂ ಕೂಡ ಸಹಕರಿಸ್ತಾ ಇದ್ದಾರೆ. ಎಲ್ಲ ಸಹಕರಿಸಬೇಕಂತಂದ್ರೆ ಎರಡು ಮಾತಿಲ್ಲ ಸಮಯ. ನಮ್ಮ ಅಕ್ಕ ತಂಗಿಯರು ಅಂತೂ ಜಾಸ್ತಿ ಇದ್ದಾರೆ, ನಮ್ಮ ಅಣ್ಣ ತಂದೆಯರು ಜಾಸ್ತಿ ಇದ್ದಾರೆ, ನಮ್ಮ ತಂದೆ ತಾಯಿಯರು ಹಿರಿಕರಾದಂಥ ಗುರು ಹಿರಿಯರು ಅವರೂ ಕೂಡ ನಮ್ಮ ಪ್ರತಿಯೊಂದು ಹಳ್ಳಿಗೂ ಕೂಡ ಅಂತಾರೆ ಬಂದಿಯಲ್ಲಿ ಅನ್ನದಾನ ಪ್ರಸಾದವನ್ನು ಸ್ವೀಕರಣೆ ಮಾಡ್ತಾರೆ. ಪ್ರತಿ ಉಳುಮೆಗೂ ಅಂತಾರೆ 2,500 ಇಂದ 3,000 ಸ್ವಾಮಿಗಳು ಇಲ್ಲಿ ಊಟ ಮಾಡ್ತಾರೆ ಪ್ರತಿ ಉಳುಮೆಗೂ. ಅಮಾಸೆ ದಿವಸ ಅಂತಂದರೆ ವಿಶೇಷವಾಗಿ ಪೂಜೆ ನಡೀತದೆ. ಆಮೇಲೆ ಪ್ರತಿ ಶನಿವಾರನೂ ಕೂಡ ಅಂತ ಸಂಜೆ ವೇಳೆಯಲ್ಲಿ ಒಂದು ನಮ್ಮ ಕೈಲಿ ಆದಷ್ಟು ಪ್ರಸಾದ ನೀಡೋಕ್ಕೆ ನಮಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಭಗವಂತ. ಆ ನೀಡೋಕ್ಕೆ ಅವಕಾಶ ಮಾಡಿಕೊಟ್ಟಂಥವ್ರು ನಮ್ಮ ಹಿರಿಯ ತಾಯಿ ತಂದೆಯವರು ಮತ್ತು ಅಕ್ಕ ತಂಗಿಯರು ಮತ್ತು ನಮ್ಮ ಅಣ್ಣ ತಂದೆಯರು ಇವರೇನೆ ನಮ್ಮ ಸಹಕಾರ ಅಷ್ಟೇ ಹೊರತು ನಮ್ಮಿಂದ ಏನಿಲ್ಲ. ನಾವು ಬೇರೆ ಕಾರಣಕರ್ತರು ಅಷ್ಟೇ. ಇಲ್ಲಿಗೆ ದೇವಸ್ಥಾನ ಪ್ರತಿ ಮಾಡಬೇಕು ಅಂತ ಆಸೆ ಪಟ್ಟು ನಾವು ಕಟ್ಟೋ ಅಷ್ಟೇ ಹೊರತು ಈ ಕಟ್ಟಕ್ಕೆ ಕಾರಣಕರ್ತರೆಲ್ಲ ಅಂತಂದರೆ ನಮ್ಮಲ್ಲಿ ಇರ್ತಕ್ಕಂಥ ಗುರು ಹಿರಿಯರು ಮತ್ತು ಅಂತಂದರೆ ನಮ್ಮ ಅಣ್ಣ ತಂಗಿಯರು ಎಲ್ಲರೂ ಸೇರಿ ಮಾಡಿರೋದು. ಎಲ್ಲ ನಾನು ಅನ್ನೋದೇನಿಲ್ಲ, ಇದು ನನ್ನದು ಅನ್ನೋದೇನಿಲ್ಲ, ಎಲ್ಲರೂ ಸೇರಿ ಮಾಡ್ತಕ್ಕಂಥ ಒಂದು ಪದ್ಧತಿ ಮಾಡ್ತಾ ಇದ್ದೀವಿ ಸರ್. ಇವಾಗ ಯಾರು ದೊಡ್ಡವರಿಗೆ ಯಾರು ಚಿಕ್ಕವರಿಗೆ ಇವತ್ತು 41 ದಿವಸ ಕಾಲ ಅಂತಂದರೆ ಮಂಡಲ ಪೂಜೆ ಅಂತಂದರೆ 11ನೇ ತಿಂಗಳು 14ನೇ ತಾರೀಕು ಶನಿವಾರ ಓಪನ್ ಆಗುತ್ತೆ. ಅವತ್ತಿಂದ ಇಲ್ಲಿ ಅದೇ ಪದ್ಧತಿ ಪ್ರಕಾರವಾಗಿ ಇಲ್ಲಿ ಮಂಡಲ ಪೂಜೆ ನಡೀತದೆ. ಮಂಡಲ ಪೂಜೆ ಇಲ್ಲಿ ಅಂದರೆ ಏನು ನಡೀತದೆ, ಪ್ರತಿ ದಿನ ಗಣಪತಿ ಹೋಮ ಮತ್ತು ಪ್ರಸಾದ, ಸಂಜೆ ಗಣಪತಿ ಪೂಜೆ ಮತ್ತು ಮಹಾಮಂಗಳಾರತಿ ಮತ್ತು ಪ್ರಸಾದ. ಅದೇ ಥರ 12 ದಿನ ವಿಶೇಷ ಏನಂತಂದರೆ ಬಲಿಹರಣ ಮತ್ತು ಧ್ವಜಾರೋಹಣ ಆದ ನಂತರ ಸುತ್ತ ದೇವಸ್ಥಾನ ಸುತ್ತ ಬಲಿಯಾಗಿ ಮತ್ತು ಅಂತಂದರೆ ಗುರು ಹಿರಿಯರು ಎಲ್ಲ ಸೇರಿ ಅಂದರೆ ನಮ್ಮಲ್ಲಿ ಇರ್ತಕ್ಕಂಥ ಭೂತಗಣಗಳಂತ ಬಿಟ್ಟು ಒಂದು 32 ಭೂತಗಣಗಳನ್ನ ನಮಗೆ ಅನ್ನ ಇಟ್ಟು ಅವರು ಅರ್ಚಕರು ಅದನ್ನು ಇದು ಮಾಡ್ತಾರೆ, ಅದನ್ನು ಶಾಂತಿ ಮಾಡ್ತಾರೆ ಈ ಧ್ವಜಾರೋಹಣ ಅಂತ ಹೇಳಿ. 12 ದಿನ ವಿಶೇಷವಾಗಿ ಪೂಜೆಗಳು ಭಾಳ ಚೆನ್ನಾಗಿ ನಡೀತದೆ. 12 ದಿನದಲ್ಲೂ ಕೂಡ ಅಂತಾರೆ 100 ಜನ ಅಲ್ಲ 1000 ಜನ ಪ್ರಸಾದವನ್ನು ಊಟ ಮಾಡ್ತಾರೆ 12 ದಿನನೂ ಭಕ್ತರುಗಳು ಎಲ್ಲರೂ ಭಕ್ತರಿಂದನೇ ನಡೀತಾ ಇರೋದಿಲ್ಲ, ಯಾರಿಂದನೂ ಇಲ್ಲ, ಭಕ್ತರೇ ಕಾರಣಕರ್ತರು. ಇಲ್ಲಿ ದೊಡ್ಡವರು ಚಿಕ್ಕವರು ಅಂತ ಭೇದ ಇಲ್ಲ, ಅವರು ಇವರು ಅಂತ ಭೇದ ಭಾವನೆ ಇಲ್ಲ, ಎಲ್ಲರೂ ಸರಿಸಮವಾಗಿ ಮಾಡ್ತಾರೆ ಸರ್. 30 ವರ್ಷದಿಂದ ನಾವು 15 ದಿನ ಸ್ಥಾಪನೆ ಆದಾಗ ದೇವಸ್ಥಾನ ಸ್ಥಾಪನೆ ಆಗಿತ್ತು. ಅವತ್ತು ಮಾಡ್ತಾ ಇದ್ವಿ ಅನ್ನದಾನ ಅಮಾಸೆ ಸುತ್ತಮುತ್ತ ಎಲ್ಲರೂ ಕೂಡ ಭಾಳ ಸಹಕರಿಸ್ತಾರೆ. ಗುರುಗಳಿರ್ಬೋದು ಸಾಲ ಮಾಡಿ ಎಲ್ಲ ಬನ್ನಿ ಅಂತ ಹೇಳಿ ನಮಗೆ ಕಾಂಪ್ಲೆಕ್ಸ್ ಮಾಡಿ ಸುತ್ತಮುತ್ತ ಹಳ್ಳಿಗೆಲ್ಲ ಎಲ್ಲ ತಾಲೂಕು ಸುತ್ತಲಕ್ಕೂ ಯಾರ ತಾಲೂಕು ಈ ಊರಿನ ಎಲ್ಲ ಕಡೆ ಕರೆದು ನಮಗೆ ಈ ಒಂದು ಊರಿನ ಅಮಾಸೆ ಭಾರಿ ಸಹಕರಿಸ್ತಾರೆ. ಎಲ್ಲರೂ ಕೂಡ ಸಿಗಲಿ ಎಲ್ಲ ಊರಿನಲ್ಲಿ ಎಲ್ಲ ಭಕ್ತಾದಿಗಳು 70% ಭಕ್ತಾದಿಗಳು ಇನ್ನೂರ ಮಾರ್ಗವನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಭಾಳ ಖುಷಿಯಾಗಿದೆ. ಇನ್ನೂ ಥರ ಹೆಚ್ಚಿನಾಗಿರ್ಬೇಕಂತೇಳಿ ಎಲ್ಲರೂ ಸಹಕಾರ ಕೊಡ್ಬೇಕಂತೇಳಿ ನಾನು ಸ್ವಾಮಿ ಶರಣಮಯ್ಯಪ್ಪ. కుండలు దాటుకుని గుండెల నింపుకుని ఓమని కంఠ చేరితిమయ్యా నీ కరిమల క్షేత్రం కలియుగ వరము కదా ఇరుముడి కట్టు శబరిమలకి నెయ్యి అభిషేకం మణికంఠునికి ఇరుముడి కట్టు శబరిమలకి నెయ్యభిషేకం మణికంఠునికి స్వామి శరణం